ಎಲ್ಲ ಉತ್ಸಾಹಿ ಆರೋಗ್ಯ ಆಸಕ್ತರಿಗೆ ನಮಸ್ಕಾರಗಳು. ಇವತ್ತು ಹೆಸರಾಂತ ನಟ ಆದಂಥ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇದು ಬಹಳ ನೋವು ತರ್ತಕ್ಕಂಥ ವಿಷಯ. ಆದರೆ ಈ ನೋವಿನಲ್ಲೂ ಕೂಡ ನಾವು ಅವರಿಗೆ ಒಂದು ಧೈರ್ಯ ತುಂಬತಕ್ಕಂಥ ಕೆಲಸನ ಮಾಡಬೇಕು. ಯಾರ ಮನೆಯಲ್ಲೂ ಕೂಡ ಈ ರೀತಿ ಸಾವು ಸಂಭವಿಸಬಾರದು. ಇದರಿಂದ ತುಂಬ ದುಃಖ ಆಗುತ್ತೆ. ಇದಕ್ಕೆ ನಾನು ತುಂಬ ಹೃದಯದಿಂದ ನನ್ನ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಸೊ ನಾವು ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟು ಇವೆರಡೂ ಯಾಕೆ ಆಗ್ತಾ ಇದೆ, ಇಷ್ಟೊಂದು ಯಾಕೆ ಕಾಡ್ತಾ ಇದೆ ಜನರಿಗೆ ಅನ್ನೋದ್ರ ಕುರಿತು ಕೆಲವೊಂದು ವಿಷಯಗಳು ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಹಾರ್ಟ್ ಅಟ್ಯಾಕ್ ಅಂತಂದರೆ ಕೇವಲ ಒಂದು ಈ ಹೃದಯ ಅಂತ ಇದೆ ನೋಡಿ. ಹೃದಯದಲ್ಲಿ ಏನಂದರೆ 3 ರಕ್ತನಾಳಗಳಿದೆ. ಮೊದಲನೇದು ರಕ್ತನಾಳ, ಎರಡನೇ ರಕ್ತನಾಳ, ಮೂರನೇ ರಕ್ತನಾಳದಲ್ಲಿ ಯಾವುದಾದ್ರೂ ಒಂದು ಬ್ಲಾಕ್ ಆದರೆ ನಾವು ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಸಡನ್ನಾಗಿ 3 ಬ್ಲಾಕ್ ಆದರೆ ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಪೂರ್ತಿ ಒಂದೇ ಸರ್ತಿಗೆ ನಿಂತು ಹೋಗುತ್ತೆ. ಸೊ ಇದು ಯಾರೋ 100ರಲ್ಲಿ ಒಬ್ಬರಿಗೆ, 1000ರಲ್ಲಿ ಒಂದು 4 ಜನಕ್ಕೆ ಆಗುತ್ತೆ. ಸೊ ಇದರಿಂದ ಇರೋ ಎಲ್ಲ ಜನರು ನಾವು ಭಯಭೀತರಾಗೋದು ಅವಶ್ಯಕತೆ ಇಲ್ಲ. ಸೊ ಕಾರ್ಡಿಯಾಕ್ ಅರೆಸ್ಟು ಹಾರ್ಟ್ ಅಟ್ಯಾಕ್ಗೆ ಈ ಡಿಫ್ರೆನ್ಸು ತಮಗೆ ಗೊತ್ತಾಯಿತು. ಈಗ ಏನಂತಂದರೆ ಇದು ಯಾಕಾಗುತ್ತೆ ಅಂತ ನೋಡೋದಾದರೆ, ಈಗ ನಮಗೆ ನಾರ್ಮಲ್ ಆಗಿ ರಕ್ತನಾಳಗಳು ಏನಂದರೆ ಈ ರೀತಿಯಾಗಿರುತ್ತೆ. ಸೊ ಈ ರೀತಿಯಾಗಿದ್ದಾಗ ಇದರಲ್ಲಿ ಸುಲಭವಾಗಿ ರಕ್ತನಾಳಗಳಲ್ಲಿ ರಕ್ತ ಹರಿಯುತ್ತೆ. ಆದರೆ ನಾವು ಪ್ರತಿದಿನ ಏನಂತಂದರೆ ಹಾರ್ಟ್ ಅಟ್ಯಾಕು ಮತ್ತು ಈ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಕ್ಕಂಥ ಕಾರಣಗಳು ನಾವು ನೋಡೋದಾದರೆ, ಮೊದಲನೇ ಮುಖ್ಯ ಕಾರಣ ಏನಂತಂದರೆ ನಾವು ಸೇವನೆ ಮಾಡೋ ಆಹಾರದಲ್ಲಿ ಒಳ್ಳೆಯ ಪೌಷ್ಟಿಕಾಂಶ ಅಥವಾ ಸರಿಯಾದ ಕೊಬ್ಬು ದೇಹಕ್ಕೆ ಸಿಗಲಿಲ್ಲ ಅಂತಂದರೆ ಏನಾಗುತ್ತೆ, ಅದು ನಮ್ಮ ವೆಸಲ್ಸ್ ಹಾರ್ಟ್ಗೆ ಸಂಬಂಧಪಟ್ಟ ರಕ್ತನಾಳಗಳನ್ನು ಬ್ಲಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರಕ್ತನಾಳಗಳು ಅತ್ಯಂತ ಸೂಕ್ಷ್ಮವಾಗಿರ್ತವೆ, ಡಯಾಮೀಟ್ರಲ್ಲಿ ತುಂಬ ಥಿನ್ನಾಗಿರ್ತವೆ. ಸೊ ಇರೋದ್ರಿಂದ ಏನಾಗುತ್ತೆ, ಕೊಬ್ಬು ನಮ್ಮ ದೇಹಕ್ಕೆ ಬಹಳ ಅವಶ್ಯಕತೆ. ಕೊಬ್ಬನ್ನು ನಾವು ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ದೇಹಕ್ಕೆ ಗುಡ್ ಕೊಲೆಸ್ಟ್ರಾಲ್ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ಅಂದರೆ ಕೊಲೆಸ್ಟ್ರಾಲಲ್ಲಿ 2 ವಿಧ. ಒಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಒಂದು ಬ್ಯಾಡ್ ಕೊಲೆಸ್ಟ್ರಾಲ್. ಗುಡ್ ಕೊಲೆಸ್ಟ್ರಾಲ್ ನೋಡಿ ಯಾವುದರಿಂದ ಬರುತ್ತೆ ಅಂದರೆ, ನಾವು ಸೇವನೆ ಮಾಡ್ತಕ್ಕಂಥ ತುಪ್ಪದಿಂದ ಬರುತ್ತೆ. ನಾವು ಸೇವನೆ ಮಾಡ್ತಕ್ಕಂಥ ಒಳ್ಳೆ ಸಸ್ಯಗಳು ಆಹಾರ ಒಂದು ಯಾವುದರಲ್ಲಿ ಒಂದು ಗುಡ್ ಆರ್ಗ್ಯಾನಿಕ್ ಆಗಿ ಸಿಗ್ತದೆ, ಅದರಲ್ಲಿ ಗುಡ್ ಫ್ಯಾಟ್ ಇರುತ್ತೆ. ಆ ಗುಡ್ ಫ್ಯಾಟ್ ನಮ್ಮ ದೇಹಕ್ಕೆ ಬೇಕೇ ಬೇಕು. ಇವತ್ತು ನಾವೇನಂದರೆ ಪ್ರತಿದಿನ ಏನಂದರೆ ಯಾವ ಆಯಿಲ್ ಊಟ ಮಾಡ್ತೀವಿ ಅದರಿಂದ ಕೂಡ ಹಾರ್ಟ್ ಅಟ್ಯಾಕ್ ಬರುತ್ತೆ. ಈಗ ರಿಫೈನ್ಡ್ ಆಯಿಲಲ್ಲಿ ಯಾವುದೇ ಕೊಬ್ಬು ಇರೋದಿಲ್ಲ, ಅದು ಝೀರೋ ಕೊಬ್ಬು. ನಮಗೆ ಕೊಬ್ಬು ಯಾವುದರಲ್ಲಿ ಒಳ್ಳೆ ಕೊಬ್ಬು ಇರುತ್ತಪ್ಪ ಅಂದರೆ, ಈಗ ನೀವು ಕುಸುಬೆ ಎಣ್ಣೆ, ಶೇಂಗಾ ಎಣ್ಣೆ, ಇದರಲ್ಲಿ ನ್ಯಾಚುರಲ್ ಆಗಿ ಈ ಗಾಣದಲ್ಲಿ ಮಾಡಿರ್ತಕ್ಕಂಥ ಎಣ್ಣೆನ ನಾವು ಉಪಯೋಗಿಸೋದ್ರಿಂದ ಏನಾಗುತ್ತೆ, ಅದರಲ್ಲಿ ಒಳ್ಳೆ ಕೊಬ್ಬು ಇರುತ್ತೆ. ಅದು ನಮ್ಮ ದೇಹಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಬೇಕೇ ಬೇಕು ನಮ್ಮ ದೇಹಕ್ಕೆ. ಈಗ ರಿಫೈನ್ಡ್ ಆಯಿಲ್ ತೊಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಬೇಡವಾಗಿರ್ತಕ್ಕಂಥ ಕೊಬ್ಬು ಶೇಖರಣೆ ಆಗುತ್ತೆ. ಸೊ ಆ ಬೇಡವಾಗಿರೋ ಕೊಬ್ಬು ಶೇಖರಣೆ ಆದಾಗ ಏನಾಗುತ್ತೆ, ಈ ರೀತಿ ಇರೋ ವೆಸಲ್ಸು ಅದು ಭಾಳ ವರ್ಷ ಆದಂಗೆ ಸಣ್ಣ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಆಗ್ಬಿಡುತ್ತೆ. ಕೊನೆಗೆ ಅಲ್ಲಿ ನಮಗೆ ರಕ್ತನಾಳಗಳು ಬ್ಲಾಕ್ ಆದ ತಕ್ಷಣ ಏನಾಗುತ್ತೆ, ನಮಗೆ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಸೊ ಇದು ಆಗದೇ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ತಲೆಯಲ್ಲಿ ಇಟ್ಕೊಂಬಿಡಿ. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಕಾರಣ ಏನಂತಂದರೆ ಸ್ಮೋಕಿಂಗ್. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಸಣ್ಣ ಮಕ್ಕಳು ಕೂಡ ಇವತ್ತು ಕಾಲೇಜ್ ಹೋಗೋರು, ಇವತ್ತು ಕೆಲಸಕ್ಕೆ ಹೋಗೋರು, ಸ್ವಲ್ಪ ಏನೋ ಟೆನ್ಷನ್ ಆಯಿತು, ಸ್ವಲ್ಪ ಮೂಡ್ ಅವ್ರಿಗೆ ಏನಂದರೆ ಮೂಡ್ ಎನ್ಹಾನ್ಸರ್ ಅಂತ ಅಂದ್ಕೊಂಡಿದ್ದಾರೆ. ಅವರು ಏನಂದರೆ ಮೂಡ್ ನಮಗೆ ಫ್ರೆಶ್ ಆಗುತ್ತಪ್ಪ, ಟೀ ಒಂದು ಸಿಗರೆಟ್ ದಮ್ ಹೊಡಿಯೋಣ ಅಂತ ಭಾಳ ಜನ ಅಂದ್ಕೊತಾರೆ. ಆದರೆ ಇದು ಏನು ಮಾಡುತ್ತೆ ಅಂದರೆ ನಮ್ಮ ರಕ್ತನಾಳಗಳನ್ನು ಹಾರ್ಡ್ ಮಾಡುತ್ತೆ, ಈ ಕವರಿಂಗ್ನ ಹಾರ್ಡ್ ಮಾಡುತ್ತೆ. ಅದು ಏನಾಗುತ್ತೆ, ರಕ್ತನಾಳಗಳು ಬ್ರೇಕ್ ಆಗುತ್ತೆ, ಹೆಮರೇಜ್ ಆಗುತ್ತೆ, ರಕ್ತದಲ್ಲಿ ಬ್ಲಡ್ ಕ್ಲಾಟ್ಸ್ ಅಂತ ಬರುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ. ಇದರಿಂದ ಏನಾಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗುತ್ತೆ, ಇವತ್ತು ಹೃದಯನೂ ಡ್ಯಾಮೇಜ್ ಆಗುತ್ತೆ. ಎಷ್ಟೊಂದು ಕಾಯಿಲೆ ಇವತ್ತು ಸಾವಿಗೆ ಮುಖ್ಯವಾದ ಕಾರಣಗಳೇ ಇವು, ಆಲ್ಕೋಹಾಲ್, ಸ್ಮೋಕಿಂಗ್. ಇವೆರಡೂ ಏನಂದರೆ ಅತಿ ಹೆಚ್ಚು ಸೇಲ್ ಆಗುತ್ತೆ. ಈಗ ಎಲ್ಲ ಕಡೆ ಮದ್ಯದ ಅಂಗಡಿಗಳು ನೋಡಿ ನೀವು, ದಾರಿಯಲ್ಲೇ ಸಿಗ್ತವೆ, ನಮಗೆ ಈಸಿ ಅವೈಲೇಬಲ್. ದುಡ್ಡು ಕೊಟ್ಟರೆ ಏನಂದರೆ ಮನೆಗೆ ಆಲ್ಕೋಹಾಲ್ ತಂದು ಕೊಡ್ತಾರೆ, ಆನ್ಲೈನಲ್ಲೂ ಸಿಗುತ್ತೆ. ಸೊ ಈ ರೀತಿ ನಾವು ಜೀವನನ ನಮಗೆ ಯಾವುದು ಇಂಪಾರ್ಟೆಂಟು, ಯಾವುದು ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಯಾವುದು ಗಮನ ಕೊಡ್ದೇನೆ ಹಾರ್ಟ್ ಅಟ್ಯಾಕ್ ಆಗಿ ಟಿ ವಿಲಿ ಯಾರೋ ಒಬ್ಬರು ನಮ್ಗೆ ಬೇಕಾದವರು ತೀರ್ಕೊಂಡ ಮೇಲೆ ಆವಾಗ ನಾವು ಅಲರ್ಟ್ ಆಗಿ ವೈದ್ಯರ ಸಲಹೆ ಪಡೆದ ತಪಾಸಣೆಗೆ ಹೋಗೋದ್ರಿಂದ ಅದು ಸಮಸ್ಯೆ ಬಗೆಹರಿಯೋದಿಲ್ಲ. ಈ ರೀತಿ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೋಬೇಕು. ಆಮೇಲೆ ನೆಕ್ಸ್ಟು ಕಾರಣ ಯಾವುದು ಅಂತಂದರೆ ಅತಿಯಾದ ಒತ್ತಡ ಒತ್ತಡ ಏನಂತಂದರೆ ಎಲ್ಲಿಲ್ಲ ಹೇಳಿ, ಒತ್ತಡ ಎಲ್ಲ ಕಡೆ ಇದೆ. ನಾವು ಏನಂತಂದರೆ ಒತ್ತಡನ ಮ್ಯಾನೇಜ್ ಮಾಡ್ತಕ್ಕಂಥ ಕಲೆನ ಕಲಿಲೇಬೇಕು. ಇವತ್ತು ಸ್ಕೂಲಲ್ಲೂ ನಮಗೆ ಅದು ಕಲಿಸೋದಿಲ್ಲ. ಎಜುಕೇಷನಲ್ಲಿ ಏನಿದೆ ಅಂದರೆ ಬರೀ ಆ ಬುಕ್ಕಲ್ಲಿ ಇರೋದನ್ನೆಲ್ಲ ತಲೆಯಲ್ಲಿ ತುಂಬಿಸ್ಕೊಳ್ಳೋ ಕೆಲಸ ಆಗ್ಬಿಟ್ಟಿದೆ. ಅದನ್ನು ನಾವು ಏನಂದರೆ ಇವತ್ತು ದೊಡ್ಡ ಡಬಲ್ ಡಿಗ್ರಿ ತೊಗೊಂಡಿರ್ತೀವಿ, ಮಂತ್ಲಿ ಒಂದು 50,000 ಸ್ವಲ್ಪ ಹಣನ ಸಂಪಾದನೆ ಮಾಡಿ ಜೀವನ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಯಾಕಂದರೆ ನಮಗೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇಲ್ಲ. ನಮಗೇನಂದರೆ ಮಗ್ಗಪ್ ಅಂತ ಹೇಳ್ತೀವಿ, ಅಂದರೆ ಬೈ ಹ್ಯಾರ್ಟ್ ಮಾಡೋದು, ಅದನ್ನ
ಪರೀಕ್ಷೆಯಲ್ಲಿ ವಾಮಿಟಿಂಗ್ ಮಾಡ್ಕೊಂಡು ಬರೋದು, ಅಂದರೆ ಬರೆದು ಬಂದ್ಬಿಡೋದು. ಸೊ ಹೀಗಾದಾಗ ಏನಾಗುತ್ತೆ, ನಮ್ಮ ತಲೆಯಲ್ಲಿ ಬೇಕಾಗಿರ್ತಕ್ಕಂಥ ಬುದ್ಧಿಶಕ್ತಿ ಬರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಸಣ್ಣ ಸಣ್ಣ ಕೆಲಸಕ್ಕೆ ಇವತ್ತು ಒಂದು ಅತಿ ಸಣ್ಣ ಮಗುವಿಗೆ ಏನಂತಂದರೆ ಅದಕ್ಕೆ ಬೇಕಾಗಿರೋ ಒಂದು ಎಕ್ಸಾಮ್ ಬಂದಿದೆ ಅಂದರೆ ಅದು ಸ್ಟ್ರೆಸ್ಸಲ್ಲಿ ಹೋಗುತ್ತೆ. ನಮ್ಮ ಮನೇಲಿ ಏನಂತಂದರೆ ಅಕ್ಕಪಕ್ಕ ಮನೆಯವರು ಏನಾದರೂ ನಮಗೆ ಬೇಡವಾಗಿರೋ ವಿಷಯಗಳು ಮಾಡಿದ್ರೆ ಅದಕ್ಕೂ ಸ್ಟ್ರೆಸ್ ಆಗುತ್ತೆ. ಆಫೀಸಲ್ಲಿರೋ ಸ್ಟ್ರೆಸ್ಸು, ಮನೆಯಲ್ಲಿ ಸಂಬಂಧಗಳು ಯಾವುದಾದ್ರೂ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ, ಈ ಸಂಬಂಧಗಳು ಕೂಡ ಅತಿಯಾದ ಸ್ಟ್ರೆಸ್ನ ಕ್ರಿಯೇಟ್ ಮಾಡುತ್ತೆ. ಈ ಸ್ಟ್ರೆಸ್ಗಳನ್ನು ಏನಂತಂದರೆ ಬುದ್ಧಿವಂತಿಕೆಯಿಂದ ನಾವು ಯಾವುದನ್ನು ಅತಿಯಾಗಿ ಸ್ವೀಕರಿಸಬೇಕು, ಯಾವುದನ್ನು ಅತಿಯಾಗಿ ಸ್ವೀಕರಿಸಬಾರ್ದು ಅನ್ನೋ ಒಂದು ಮನಸ್ಥಿತಿನ ನಾವು ನಿರ್ಮಾಣ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ನಾವು ಆರೋಗ್ಯದಿಂದ ಇರಲು ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಏನಂತಂದರೆ, ಅತಿಯಾಗಿ ನಾವು ಓವರ್ ಥಿಂಕಿಂಗ್ ಅನ್ನೋ ಒಂದು ಹ್ಯಾಬಿಟ್, ಅಂದರೆ ನೆಗೆಟಿವ್ ಆಲೋಚನೆಗಳು ಬರ್ತಾನೆ ಇರುತ್ತೆ ನಮಗೆ. ನಾವು ಬೇಡ ಅಂದರೂ ಫ್ರೀಯಾಗಿ ಬರುತ್ತೆ. ಯಾಕೆ ಹಂಗೆ ಬರುತ್ತೆ ಅಂತ ನಾವು ನೋಡೋದಾದರೆ, ನಮ್ಮ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಅದು ನಾವು ಯಾವ ರೀತಿ ಡಾಟಾನ ನಮ್ಮ ಬ್ರೈನಲ್ಲಿ ಸ್ಟೋರ್ ಮಾಡಿರ್ತೀವಿ, ಆ ಒಂದು ವಿಚಾರಗಳೇ ವಾಪಸ್ ಮತ್ತೆ ಮತ್ತೆ ಬರ್ತಾ ಇರುತ್ತೆ ನಮಗೆ. ನಾವು ನೆಗೆಟಿವ್ ಆಸ್ಪೆಕ್ಟ್ಸ್ನ ಏನಂತಾರೆ, ಪ್ರತಿದಿನ ನೀವು 24 ಗಂಟೆ ಅಥವಾ 10 ಗಂಟೆ ನೀವೇನಾದರೂ ಟಿ ವಿ ನೋಡಿದರೆ, ಟಿ ವಿಯಲ್ಲಿ ನೋಡಿರ್ತಕ್ಕಂಥ ಅಂಶಗಳೇ ನಿಮ್ಗೆ ಏನಂದರೆ ಮೈಂಡಲ್ಲಿ ಮತ್ತೆ ಮತ್ತೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ವಿಷಯಗಳು ಕೂಡ ನಾವು ಏನಂದರೆ ಗಮನ ಹರಿಸ್ಬೇಕು. ನಾವೇ ಸ್ವತಃ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು, ಒಂದಿಷ್ಟು ಒಳ್ಳೆಯ ಆಸಕ್ತಿ ಭರಿತ ಹವ್ಯಾಸಗಳನ್ನು ನಮ್ಮ ಮೈಂಡಲ್ಲಿ ಸೇರಿಸಿದಾಗ ಆ ವಿಷಯಗಳು ನಮ್ಮ ಮೆದುಳಲ್ಲಿ ಮತ್ತೆ ಮತ್ತೆ ಓಡ್ತಾ ಇರಬೇಕು. ಅದಕ್ಕೆ ಏನಂದರೆ, ಮೊದಲಿನ ಕಾಲದಲ್ಲಿ ಏನಂದರೆ ಮಂತ್ರಗಳ ಪಠಣ, ಇವತ್ತು ಮಹಾರುದ್ರಾಭಿಷೇಕ ಸಮಯದಲ್ಲಿ ಮಂತ್ರಗಳ ಪಠಣ, ಮತ್ತು ಸಣ್ಣ ಸಣ್ಣ ಈ ವಚನಗಳು, ಇವೆಲ್ಲ ಯಾಕೆ ಬರ್ತಿತ್ತು ಅಂತಂದರೆ, ಒಂದು ತಲೆಯಲ್ಲಿ ಒಳ್ಳೆಯ ಶುದ್ಧವಾದ ವಿಚಾರಗಳು ಓಡಾಡಲಿ ಅನ್ನೋ ಒಂದು ಕಾರಣದಿಂದಲೇ ಇವೆಲ್ಲ ಬರ್ತಾ ಇತ್ತು. ನೆಕ್ಸ್ಟು ಭಾಳ ಇಂಪಾರ್ಟೆಂಟ್ ಕಾರಣ ನೋಡೋದಾದರೆ ಸಿಡೆಂಟರಿ ಲೈಫ್ ಅಂತ ಹೇಳ್ತೀವಿ. ಅಂದರೆ ಏನು ಮಾಡದೆ ಸುಮ್ಮನೆ ಆರಾಮಾಗಿರೋದು. ಇವತ್ತು 21ನೇ 22ನೇ ಶತಮಾನದಲ್ಲಿ ನಾವು ಏನಂದರೆ, ಟೆಕ್ನಾಲಜಿ ಭಾಳ ಮುಂದುವರೆದ್ಬಿಟ್ಟಿದೆ. ಮೊದಲು ಏನಂದರೆ, ಒಬ್ಬ ಸಾಮಾನ್ಯವಾದ ಮನುಷ್ಯ 1 ಕ್ವಿಂಟಲ್ 2 ಕ್ವಿಂಟಲನ್ನು ಆರಾಮಾಗಿ ವೆಯ್ಟ್ನ ಲಿಫ್ಟ್ ಮಾಡ್ತಾ ಇದ್ದ. ನಾವು ನೋಡಿದ್ದೀನಿ, ನಮ್ಮ ಮನೆಯಲ್ಲಿ ಒಂದು 100 200 ಚೀಲದಷ್ಟು ಮೂಟೆಗಳನ್ನು ಒಬ್ಬೊಬ್ಬ ವ್ಯಕ್ತಿನೇ ಎತ್ಬಿಟ್ಟು ಹಾಕ್ತಾ ಇದ್ದ. ಇವತ್ತು ಸಣ್ಣ 20ರಿಂದ 25 kg ವೆಯ್ಟ್ ಇರ್ತಕ್ಕಂಥ ಮೂಟೆಗಳನ್ನು ಎತ್ತಕ್ಕೆ 2-3 ಜನ ಬೇಕಾಗುತ್ತೆ. ಅಂದರೆ ಮನುಷ್ಯನಲ್ಲಿ ಬಲ ಕಮ್ಮಿ ಆಗಿದೆ ಟೆಕ್ನಾಲಜಿ ಬಂದಾದಮೇಲೆ. ಮೊದಲು ದೊಡ್ಡ ದೊಡ್ಡ ಬ್ರಿಡ್ಜ್ನ, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಮನುಷ್ಯನೇ ಕಟ್ಟುತ್ತಿದ್ರು. ಈಗ JCB ಕ್ರೇನು ಎಲ್ಲ ಬಂದಿರೋದ್ರಿಂದ ಏನಾಗುತ್ತೆ, ಟೆಕ್ನಾಲಜಿ ಒಳ್ಳೆಯದು. ಆದರೆ ಟೆಕ್ನಾಲಜಿಯಿಂದ ಏನಾಗಿದೆ, ನಮಗೆ ಸಿಡೆಂಟರಿ ಲೈಫ್, ಅಂದರೆ ಏನೂ ಕೆಲಸ ಮಾಡ್ದೇ ಎಲ್ಲ ತಾನೇ ಸುಲಭವಾಗಿ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನಿರ್ಮಾಣ ಆಗಿದೆ. ಸೊ ಇವೆಲ್ಲ ವಿಷಯಗಳೇನೆಂದರೆ, ನಾವು ಇದ್ರ ಕಡೆ ಗಮನ ಕೊಡಲೇಬೇಕು. ಗಮನ ಕೊಡಲಿಲ್ಲ ಏನಂದರೆ ಏನಾಗುತ್ತೆ, ನಮಗೆ ಹೃದಯಾಘಾತ ಕೇಸಸ್ಗಳು ಹೆಚ್ಚೆಚ್ಚು ಆಗೋಕ್ಕೆ ಚಾನ್ಸಸ್ ಇದೆ. ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದೆ. ಭಾಳ ಹೃದಯ ರೋಗ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಒಳ್ಳೆ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ಸೈನ್ಸ್ ಆಫ್ ಲೈಫ್, ಅಂದರೆ ಆಯುರ್ವೇದ. ಅಂದರೆ ಹೇಗೆ ನೀನು ಜೀವನ ಮಾಡಬೇಕು, ಆರೋಗ್ಯಯುತವಾಗಿ ಇರಬೇಕು ಅಂತಲೇ ನಮಗೆ ಒಂದು ಅದ್ಭುತವಾದ ಒಂದು ಮೆಡಿಸಿನ್ ಸಿಸ್ಟಮ್ ಮಾಡಿಕೊಟ್ಟು ಹೋಗಿದ್ದಾರೆ. ಅದನ್ನು ಆಯುರ್ವೇದ ಅಂತ ನಾನು ಹೇಳೋಕ್ಕೆ ಭಾಳ ಹೆಮ್ಮೆ ಆಗುತ್ತೆ ನನಗೆ. ಯಾಕಂದರೆ ಆಯುರ್ವೇದದಲ್ಲಿ ಕೇವಲ ಕಾಯಿಲೆ ಬಂದು ಆದಮೇಲೆ ಟ್ರೀಟ್ಮೆಂಟ್ ತೊಗೋಬೇಕು, ನೀವು ಇದು ಮಾಡಬೇಕು, ಇಷ್ಟು ಟೆಸ್ಟ್ ಮಾಡಿಸ್ಬೇಕು ಅನ್ನೋದ್ರ ಕುರಿತು ಜಾಸ್ತಿ ಇಲ್ಲ. ಮೊದಲು ಏನಂತಂದರೆ, ನಿಮ್ಮ ಸ್ವಾಸ್ಥ್ಯ ರಕ್ಷಣೆ, ಇರೋ ವ್ಯಕ್ತಿಯ ಹೆಲ್ತ್ನ ಹೆಂಗೆ ಹೆಚ್ಚನೆ ಮಾಡಬೇಕು ಅನ್ನೋದೇ ಮುಖ್ಯವಾಗಿ ಆಯುರ್ವೇದ ಫೋಕಸ್ ಮಾಡೋದು. ನೆಕ್ಸ್ಟ್ ಏನಂದರೆ, ಆತುರಸ್ಯ ವಿಕಾರ ಪ್ರಶಮನ, ಆಗಿರೋ ವ್ಯಕ್ತಿಯಲ್ಲಿ ಯಾವ ಕಾಯಿಲೆ ಇದೆ ಆ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡೋದು. ಫಸ್ಟ್ ಫೋಕಸ್ ಮಾಡೋದೇ ವ್ಯಕ್ತಿಯ ಆರೋಗ್ಯನ ಹೆಚ್ಚು ಮಾಡೋಕ್ಕೆ. ಸೊ ವ್ಯಕ್ತಿಯ ಆರೋಗ್ಯ ಹೆಚ್ಚು ಮಾಡೋಕ್ಕೆ ಟೆಸ್ಟ್ಗಳ ಅವಶ್ಯಕತೆ ಇಲ್ಲ. ಅವನಿಗೆ ಆ ಒಂದು ಹೆಲ್ತ್ನ ಯಾವ ರೀತಿ ಚೆನ್ನಾಗಿ ಇಟ್ಕೋಬೇಕು ಅನ್ನೋದ್ರ ಕಡೆ ಅವನಿಗೆ ಅರಿವು ಭಾಳ ಮುಖ್ಯ ಆಗುತ್ತೆ. ಸೊ ಆಹಾರ ಬದಲಾವಣೆ, ಅವನ ಜೀವನ ಶೈಲಿ ಬದಲಾವಣೆ, ಜೊತೆಗೆ ಅವನ ಹವ್ಯಾಸಗಳು ಮತ್ತು ಅವನ ಆಲೋಚನೆಗಳು, ಇದು ಎಲ್ಲದರ ಮೇಲೂ ನಮ್ಮ ಆರೋಗ್ಯ ಡಿಪೆಂಡ್ ಆಗಿರುತ್ತೆ. ಯಾರು ಆತಂಕಕ್ಕೊಳಗಾಗಬೇಡಿ. ನಮಗೆ ಯಾವುದಾದ್ರೂ ಇದರ ಬಗ್ಗೆ ಪ್ರಶ್ನೆಗಳಿತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ಆರೋಗ್ಯದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರ ಆರೋಗ್ಯನ ಕಾಪಾಡೋಕ್ಕೆ ತಾವು ಸಹಾಯ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.